ದೇವರುಗಳನ್ನು ಉಳಿಸಿದ್ದಾರೆ. ಇದನ್ನು ಎಕ್ಸ್ಪ್ಲೈನ್ ಮಾಡಿ ಶಶಾಂಕ, ಇದೇನಿದು? ಅದು ಕೋಟೆ, ಅದು ಕೋಟೆ. ನಾರ್ಮಲ್ ಟೈಮಲ್ಲಿ ನಾನು ಕೈ ತೋರಿಸಿದೆಲ್ಲ, ಅಲ್ಲಿಂದ ಪಾರ್ಕಿಂಗ್ ಆಗಿ ಬಂದು ಅಲ್ಲಿಂದ ಬೋಟ್ಸ್ ಇರುತ್ತೆ, ಅಲ್ಲಿಂದ ಸೀದಾ ಹೀಗೆ ಬಂದು ಇಲ್ಲಿ ದಂಪತಿಗಳು ವೇಣಿ ದಾನ ಮಾಡಿ, ಇಲ್ಲಿ ಗಂಡ ಹೆಂಡತಿ ಬರಬೇಕು ಅಂತ ಪ್ರಯಾಗರಾಜಕ್ಕೆ ಅದಕ್ಕೆ ಹೇಳುದು. ವೇಣಿ ದಾನ ಮಾಡಿ ನಮ್ಮ ಹಿರಿಯರಿಗೆ ತರ್ಪಣ ಬಿಟ್ರೆ ಅಲ್ಲಿಗೆ ಎಲ್ಲ ಇದಾಗುತ್ತೆ ಅಂತ. ಇದು ಗಂಗೆಯ ಪ್ರವಾಹ ಅಲ್ವಾ? ಇದು ಬಹಳ ಜೋರಾಗಿದೆ, ಇಲ್ಲಿ ಗಮನಿಸಬಹುದು ನೀವು, ಬಹಳ ಜೋರಾಗಿದೆ ಪ್ರವಾಹ. ಜೋರು ಗಂಗೆ ವೇಗವಾಗಿ ಹರಿತಾ ಇದ್ದಾರೆ, ವೇಗವಾಗಿ ಹರಿಯಳೆ ಗಂಗೆ ಮಾತೆ. ಇವರು ಸ್ನಾನ ಮಾಡಲಿಕ್ಕೆ ತಯಾರಾಗಿ ಬಂದಿದ್ದಾರೆ. ನಾಳೆ ನಾವು ಬಂದು ಇಲ್ಲಿ ಸ್ನಾನ ಮಾಡುವಂತ ಅವರು. ಶಶಾಂಕ, ಇಲ್ಲಿ ಬಂದರೆ ಬಹಳ ಹತ್ರ. ಹೌದು, ಇಲ್ಲಿ ಬಂದರೆ ಅಲ್ಲಿ ಸಾಧ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಂದವರು ಯಾರು ಹೇಗೆ ಬಂದರು? ಈಚೆಂದು ಈ ಜಾಗ ಯಾವುದು ಶಶಾಂಕ? ಈ ತ್ರಿವೇಣಿ ಸಂಗಮ, ಇದು ಗಂಗೆ. ಹೌದು, ಗಂಗೆ. ಅಲ್ಲಲ್ಲ, ಆ ಜಾಗದಲ್ಲಿ ನಿಂತ್ಕೊಂಡಿರೋ ಜಾಗಕ್ಕೆ ನಾವು ಹೋಗೋದು ಹೇಗೆ ಅಂತ ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅದು ದ್ವೀಪನೇ ಬೇರೆ, ಇದು ಬೇರೆ, ಅದು ಸಪರೇಟ್. ಅಲ್ಲಿ ಅಲ್ಲ, ನೀರು ಕಮ್ಮಿ ಆಗಿ ಹಾಗೆ ಆದ್ದು. ಅಲ್ಲ, ಅದಕ್ಕೆ ಎಂಟ್ರಿಯಲ್ಲಿ ಅಂತ ಕೇಳಿದ ನಾವು ಬೋಟಲ್ಲಿ ನೋಡಿ. ಸೆಕ್ಟರ್ ಅಲ್ಲಿ ನೋಡಿ, ಅದೆಂತ ಅಲ್ಲಿ ಆ ಸೆಕ್ಟರ್. ನೋಡಿ, 1000 ಜನಕ್ಕೆ ಇಲ್ಲಿ ಶಶಾಂಕ ಅಲ್ಲಿ ನಿಲ್ಲಕ್ಕೆ ವ್ಯವಸ್ಥೆ ಮಾಡಿ. ಅದರ ಹತ್ತಿರಲ್ಲಿ ಹೋಗಿ ನೋಡ್ಬೇಕು ಶಶಾಂಕ. ಹೇಗೆ ಗೊತ್ತಿಲ್ಲ, ನೋಡು. ದೇವರು ಇತ್ತಿಗೆ ಮನಸ್ಸು ಮಾಡಿದ್ರೆ ತೋರಿಸ್ತಾನೆ ಅವ್ನು ಕಡೆ. ಇಲ್ಲಿ ಹರಿದು ನೋಡಿ.